ಒಂದು ವೇಳೆ ಈ ಗಿಡ ನೆಟ್ಟರೆ ಮಾತ್ರ ಬರುವಂಥದ್ದು. ಒಂದು ವೇಳೆ ಗಿಡ ನೆಡದೇ ಹೋದರೆ ನೀವು ಎಷ್ಟು ಮಣ್ಣನ್ನು ಅಗೆದ್ರೂ ಎಲ್ಲೂ ಒಂದು ದ್ರಾಕ್ಷಿ ಸಿಗೋದಿಲ್ಲ. ಆದರೆ ಯಾವಾಗ ಈ ದ್ರಾಕ್ಷಿ ಬೀಜವನ್ನು ಹಾಕ್ತೇವೋ ಖಂಡಿತ ದ್ರಾಕ್ಷಿ ಗಿಡ ಬಂದು ದ್ರಾಕ್ಷಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸೃಷ್ಟಿಯ ಮೊದಲಿನಿಂದಲೂ ಯಾವುದೇ ದಾಳಿಂಬೆ ಗಿಡವು ತಾನು ಬಿಟ್ಟಂತಹ ದಾಳಿಂಬೆಯನ್ನು ಇನ್ನಿವತ್ತಿಗೂ ಆ ಗಿಡ ತಿನ್ನಲಿಲ್ಲ. ನೀವು ತಂದೆ ಅಂತ ತೆಗೆದುಕೊಳ್ಬೇಕಾ, ತಂದೆ ಅಂತ ತೆಗೆದುಕೊಳ್ಬೋದು, ಅಥವಾ ಲವ್ವರ್ ಅಂತ ತೆಗೆದುಕೊಳ್ಬೇಕಾ, ಯು ಕ್ಯಾನ್ ಟೇಕ್ ಇಟ್ ಆಸ್ ದ್ಯಾಟ್. ಬಟ್ ಯೂನಿವರ್ಸ್ ಈಸ್ ಸಂಬಡಿ ಆರ್ ಸಮಥಿಂಗ್ ದಟ್ ಲವ್ಸ್ ಯು ಆಲ್ವೇಸ್. ಅದು ಹಾರೋಗಬಾರ್ದು. ನಾವೆಲ್ಲರೂ ಈ ವಿಶ್ವಚೇತನದಿಂದ ಬೆಳಗಬೇಕು ಅನ್ನೋದಾದರೆ ನಮ್ಮ ಹತ್ರ ಹಣ, ಆಸ್ತಿ, ಐಶ್ವರ್ಯಗಳು ಈ ಭೂಲೋಕದಲ್ಲಿ ಹೆಚ್ಚೆಚ್ಚಿರಬೇಕು. ಒಳ್ಳೆಯವರು ಶ್ರೀಮಂತರಾಗಬೇಕು. 63 ಬಗೆಯ ವ್ಯಾಪಾರಗಳನ್ನು ಕಲಿತೇವೆ. ಎಲ್ಲ ವ್ಯಾಪಾರಗಳು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಯಾರಿಗೆ ಯಾವ ವ್ಯಾಪಾರ ಮಾಡ್ಬೋದು? ಯಾವ ವ್ಯಾಪಾರಗಳನ್ನು ನಾವಿದ್ದೇ ಮಾಡಬೇಕು? ಯಾವ ವ್ಯಾಪಾರಗಳನ್ನ ನಾವು ಆಟೋಮೇಟ್ ಮಾಡ್ಬೋದು? ನಾವಿಲ್ಲದೇ ಇದ್ದರೂ ಯಾವ ವ್ಯಾಪಾರ ನಾವು ಆರಾಮಾಗಿ ನಡೆಸ್ಬೋದು? ಯಾವ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ? ನೋಡಿ, ನನ್ನ ಕೈಯಲ್ಲಿ ದ್ರಾಕ್ಷಿ ಇದೆ. ಇದು ಬ್ಲ್ಯಾಕ್ ಗ್ರೇಪ್ಸು. ಇದು ಸ್ವಲ್ಪ ಬೇರೆ ಥರದ್ದು, ಐ ಥಿಂಕ್ ಇಂಪೋರ್ಟೆಡ್ ಅಂತ ಅಂದ್ಕೊಳ್ತೇನೆ. ದ್ರಾಕ್ಷಿ ಇದೆ, ಸಿಹಿ ಇದೆ ಡೆಫಿನೆಟಾಗಿ. ಎಸ್, ದಿಸ್ ಈಸ್ ಅ ಡ್ರ್ಯಾಗನ್ ಫ್ರೂಟ್. ಇದು ಆ್ಯಪಲ್ಲು, ಪೊಮೊಗ್ರಾನೆಟ್, ದಾಳಿಂಬೆ, ಬಟರ್ ಫ್ರೂಟು, ಆಮೇಲೆ ಚಿಕ್ಕು, ಆರೆಂಜ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆರೆಂಜು. ಯಾರು ಇಷ್ಟು ಮುದ್ದಾಗಿ ಮಾಡೋವಂಥದ್ದು? ಯೂನಿವರ್ಸ್ ಎಷ್ಟು ಗ್ರೇಟ್ ಅಲ್ವಾ? ನೋಡಿ ಕಲರ್ ನೋಡಿ ಹೇಗಿದೆ. ಇಲ್ಲಿ ಲಿಚ್ಚಿ ಇದೆ, ಲಿಚ್ಚಿ, ಪೇರ್ಸ್ ಇದೆ, ಆಮೇಲೆ ಚೇಪೆಕಾಯಿ ಅಂತ ಕರೀತಾರೆ, ಸೇಬು ಅಂತ ಕರೀತಾರೆ. ಸೊ ಸೇಬಿದೆ. ಇಲ್ಲಿ ನೋಡಿ ಅಂಜೂರ ಇದೆ. ಅದಾದಮೇಲೆ ಬಾಳೆಹಣ್ಣು ನೋಡಿ. ಅಲ್ಲ, ಇದಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಯೂನಿವರ್ಸ್ ಸೃಷ್ಟಿ ಮಾಡುವಂಥದ್ದು. ಇದಕ್ಕೆ ಕವರ್ ಬೇರೆ, ಪ್ರೊಟೆಕ್ಷನ್ ನೋಡಿ ಹೇಗಿದೆ ಅಂತಂತೇಳಿ. ಇಷ್ಟು ಪ್ರೊಟೆಕ್ಷನ್ ಇಟ್ಬಿಟ್ಟು ಇದ್ರ ಒಳಗಡೆ ಬಾಳೆಹಣ್ಣು ನೋಡಿ ಇಷ್ಟು ಅದ್ಭುತವಾಗಿ. ಅಲ್ಲ, ಇದರಲ್ಲೆಲ್ಲ ವೈಟಮಿನ್ ಎ ಅಂತೆ, ಬಿ ಅಂತೆ, ಸಿ ಅಂತೆ, ಡಿ ಅಂತೆ, ಏನೇನೋ ವೈಟಮಿನ್ಸ್ ಅಂತ ಹೇಳ್ತಾರಲ್ವಾ. ಇದನ್ನೆಲ್ಲ ಇಟ್ಟವ್ರು ಯಾರು? ಹೋದ್ರೋಗ್ಲಿ, ಈ ಕಲರ್ನ ಈ ರೀತಿ ಸೃಷ್ಟಿ ಮಾಡಿದೆ ಯಾರು? ಅಲ್ಲ, ಎಂತೆಂಥ ಕಲರ್ಸ್ ನೋಡಿ. ಅಲ್ಲ, ನನಗೆ ಯಾವತ್ತೂ ಐ ರಿಲಿ ಗೆಟ್ ಶಾಕ್ಡ್. ಅಲ್ಲ, ಇದೆಲ್ಲ ಬರೋದು ಮಣ್ಣಿನಿಂದನೇ ಅಲ್ವಾ? ಮಣ್ಣಲ್ಲಿ ಇದೆಲ್ಲ ಇದೆಯಾ? ಒಂದು ವೇಳೆ ಈ ಗಿಡ ನೆಟ್ಟರೆ ಮಾತ್ರ ಬರುವಂಥದ್ದು. ಒಂದು ವೇಳೆ ಗಿಡ ನೆಡದೇ ಹೋದರೆ ನೀವು ಎಷ್ಟು ಮಣ್ಣನ್ನು ಅಗೆದ್ರೂ ಎಲ್ಲೂ ಒಂದು ದ್ರಾಕ್ಷಿ ಸಿಗೋದಿಲ್ಲ. ಆದರೆ ಯಾವಾಗ ಈ ದ್ರಾಕ್ಷಿ ಬೀಜವನ್ನು ಹಾಕ್ತೇವೋ ಖಂಡಿತ ದ್ರಾಕ್ಷಿ ಗಿಡ ಬಂದು ದ್ರಾಕ್ಷಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ರಾಕ್ಷಿ ಮಾತ್ರ ಅಲ್ಲ, ಯಾವ ಹಣ್ಣು ಬೇಕೋ ಹಣ್ಣು, ಹೂವು ಬೇಕೋ ಹೂವು, ಏನು ಬೇಕಾದರೂ. ಒಂದಂತೂ ಗೊತ್ತಿರಲಿ, ಇನ್ನಿವತ್ತಿಗೂ ಈ ಸೃಷ್ಟಿಯ ಮೊದಲಿನಿಂದಲೂ ಯಾವುದೇ ದಾಳಿಂಬೆ ಗಿಡವು ತಾನು ಬಿಟ್ಟಂತಹ ದಾಳಿಂಬೆಯನ್ನು ಇನ್ನಿವತ್ತಿಗೂ ಆ ಗಿಡ ತಿನ್ನಲಿಲ್ಲ. ಯಾವ ಡ್ರ್ಯಾಗನ್ ಫ್ರೂಟ್ ಗಿಡವು ಇಲ್ಲಿ ತನಕ ಅದು ಬಿಟ್ಟಂಥ ಹಣ್ಣನ್ನು ತಾನೇ ತಿನ್ನಲಿಲ್ಲ. ಯಾವುದೇ ಆರೆಂಜ್ ಆಗ್ಬೋದು ಅಥವಾ ಯಾವುದೇ ಗಿಡ ಆಗ್ಬೋದು, ತಾನು ಬಿಡುವಂಥ ಹಣ್ಣು ಅದು ನಮಗೋಸ್ಕರ ಆಗಿರುತ್ತೆ ಹೊರತು ಅದಕ್ಕೋಸ್ಕರ ಆಗಿರಲ್ಲ. ನೀವು ಹೀಗೆ ನೋಡ್ತಾ ಹೋಗಿ, ಈ ಪಂಚಭೂತಗಳಾಗ್ಬೋದು, ಪ್ರತಿಯೊಂದು ಈ ವಿಶ್ವದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಮಾಡಿರೋವಂಥದ್ದು ಈ ಮನುಷ್ಯನಿಗೆ ಅಥವಾ ಈ ಭೂಮಿ ಮೇಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ. ಇದು ನಮಗೆ. ಆ ಯೂನಿವರ್ಸ್ ಎಷ್ಟು ಅದ್ಭುತ ಅಲ್ವಾ? ಅದು ಯೂನಿವರ್ಸ್ ಅನ್ನುವಂಥದ್ದು ಈ ಸೃಷ್ಟಿ ಮಾಡಿರುವಂಥದ್ದು, ಈ ಸೌಭಾಗ್ಯಗಳನ್ನು ಸೃಷ್ಟಿ ಮಾಡಿರೋದು ನಾವೆಲ್ಲ ಅನುಭವಿಸ್ಲಿ ಅನ್ನೋದಕ್ಕೆ ಹೊರತು ನಾವು ದೌರ್ಭಾಗ್ಯರಾಗಿ ಅದನ್ನು ಅನುಭವಿಸದೇ ಇರಲಿ, ಕಷ್ಟಪಡಲಿ ಅನ್ನೋದಕ್ಕಲ್ಲ. ನಾವೇ ಎಲ್ಲಿ ತಪ್ಪು ಮಾಡಿದ್ವೋ ನನಗೆ ಗೊತ್ತಿಲ್ಲ, ಇದನ್ನೆಲ್ಲ ಅನುಭವಿಸೋದಕ್ಕಾಗದೆ ಕೊರಗ್ತಾ ಕಾಯಿಲೆಗಳಿಂದ, ಮನೋರೋಗಗಳಿಂದ, ಸಾಲಗಳಿಂದ, ಏನೇನೋ ಕಷ್ಟಗಳಿಂದ ನಾವು ನರಕವನ್ನು ಈ ಭೂಲೋಕದಲ್ಲಿ ಅನುಭವಿಸ್ತಿದ್ದೀವಿ ಅಂತಂದರೆ ತಪ್ಪಾಗೋದಿಲ್ಲ. ಆ ವಿಶ್ವ ಅನ್ನೋಂಥದ್ದು ನಮ್ಮ ತಾಯಿ ರೀತಿ. ಆ ವಿಶ್ವ ಅನ್ನೋಂಥದ್ದು ನಮ್ಮ ಎಲ್ಲರ ಬಂಧುವಾಗಿ, ಒಂದು ಮಿತ್ರನಾಗಿ, ಅಥವಾ ಏನು ಬೇಕಾದರೂ ಕರಿಬೋದು ಯೂನಿವರ್ಸ್ನ. ಯು ವಾಂಟ್ ಟು ಕಾಲ್ ಯೂನಿವರ್ಸ್ ಆ್ಯಸ್ ಯುವರ್ ಮದರ್, ಐ ಮೀನ್ ಸೋ ಬಿ ಇಟ್. ನೀವು ತಂದೆ ಅಂತ ತೆಗೆದುಕೊಳ್ಬೇಕಾ, ತಂದೆ ಅಂತ ತೆಗೆದುಕೊಳ್ಬೋದು, ಅಥವಾ ಲವ್ವರ್ ಅಂತ ತೆಗೆದುಕೊಳ್ಬೇಕಾ, ಯು ಕ್ಯಾನ್ ಟೇಕ್ ಇಟ್ ಆಸ್ ದ್ಯಾಟ್. ಬಟ್ ಯೂನಿವರ್ಸ್ ಈಸ್ ಸಂಬಡಿ ಆರ್ ಸಮಥಿಂಗ್
ದಟ್ ಲವ್ಸ್ ಯು ಆಲ್ವೇಸ್. ಅದು ನಮಗೋಸ್ಕರ, ನಮ್ಮ ಶ್ರೇಯಸ್ಸಿಗೋಸ್ಕರ ಪ್ರತಿದಿನ ದುಡಿತಿದೆ. ಇದೆಲ್ಲ ಕೊಟ್ಟಿರೋಂಥ ಯೂನಿವರ್ಸ್ಗೆ ನಾವೇನು ಕೊಡ್ಬೇಕು ಹೇಳಿ? ಒಂದು ತಾಯಿ ಮಗು ಹತ್ರ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬದಲಿಗೆ ತನ್ನ ಮಗು ಸಂತೋಷವಾಗಿದ್ದರೆ ಸಾಕು, ಸಂತೃಪ್ತಿಯಿಂದ ಇದ್ದರೆ ಸಾಕು, ಶ್ರೀಮಂತನಾಗಿ ಎಲ್ಲವನ್ನು ಅನುಭವಿಸ್ತಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ಖುಷಿ ಪಡ್ತಾಳೆ ಹೊರತು ಏನೋ ಬೇಕು ಅಂತ ಬಯಸೋದೇ ಇಲ್ಲ. ಅದೇ ರೀತಿ ಯೂನಿವರ್ಸು ಸಹ ನಾವೆಲ್ಲ ಶ್ರೀಮಂತರಾಗಿ ಈ ಭೂಲೋಕದಲ್ಲಿರೋ ಎಲ್ಲವನ್ನೂ ಅನುಭವಿಸ್ತಿದ್ರೆ ಯೂನಿವರ್ಸ್ ನಮ್ಮನ್ನು ನೋಡಿ ತುಂಬ ಖುಷಿ ಪಡುತ್ತೆ ಅನಿಸುತ್ತೆ. ನಾವೆಲ್ಲರೂ ಶ್ರೀಮಂತರಾಗಬೇಕು, ನಾವೆಲ್ಲವನ್ನೂ ಅನುಭವಿಸ್ಬೇಕು, ಎಲ್ಲವನ್ನೂ ಖುಷಿಪಟ್ಟು ಸಂಭ್ರಮಿಸ್ಬೇಕು. ಆಗ ಮಾತ್ರ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಗಾಡ್. ನಿಜವಾಗ್ಲೂ ಹೇಳ್ತೇನೆ, ನಾವೆಲ್ಲ ದೇವಸ್ಥಾನಗಳಿಗೋ, ಚರ್ಚ್ಗಳಿಗೋ, ಮಸೀದಿಗಳಿಗೋ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ತಿದ್ರೆ ಆ ದೇವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಗೊತ್ತಾ? ಅರೆ ಎಲ್ಲ ಕೊಟ್ಬಿಟ್ಟೆ ನಾನು, ಆದರೂ ಸಹ ಬಂದು ಇನ್ನೂ ಬೇಕು ಅಂತ ಕೋರ್ಕೊಳ್ತಿದ್ದಾರಲ್ಲ ಇವರು. ಅಲ್ಲ, ನಾನು ಏನು ಹೇಳಬೇಕು ಅಂತ ಆ ತಾಯಿಗೆ, ಆ ಯೂನಿವರ್ಸ್ಗೆ ಗೊತ್ತಾಗಲ್ಲ ಅಂತ ನಾನು ಭಾವಿಸ್ತೇನೆ. ಎವ್ರಿಥಿಂಗ್ ಈಸ್ ಆಲ್ರೆಡಿ ವಿತ್ ಅಸ್. ಎಲ್ಲವೂ ಏನೆಲ್ಲ ಬೇಕೋ ಪ್ರತಿಯೊಂದು ನಮ್ಮ ಒಳಗಡೆನೇ ಇದೆ. ಈ ಮನಸ್ಸು ಅನ್ನುವಂಥದ್ದು, ಈ ಸ್ವೇಚ್ಛೆ ಅನ್ನುವಂಥದ್ದು, ಈ ಅಂತರಾಳ ಅನ್ನುವಂಥದ್ದು, ಪರಮಾತ್ಮ ಅನ್ನುವಂಥದ್ದು ಎಲ್ಲವೂ ನಮ್ಮ ಒಳಗಡೆ ಇರುವಂಥದ್ದು, ಹೊರಗಡೆ ಅಲ್ಲ. ಸಂತೋಷ ಆಲ್ರೆಡಿ ಇದೆ, ನಾವು ಆಲ್ರೆಡಿ ಶ್ರೀಮಂತರು, ಅದು ಗೊತ್ತಿರಬೇಕು. ಯಾವಾಗ ನಮಗೆ ಅದು ಗೊತ್ತಾಗುತ್ತೋ ಆಗ ಮಾತ್ರ ಹೊರಗಿನ ಪ್ರಪಂಚವನ್ನು ನಾವು ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ. ಒಂದು ವೇಳೆ ಯೂನಿವರ್ಸ್ ನಮಗೋಸ್ಕರ ಒಂದು ಹಾಡು ಆಡಬೇಕು, ನಾವೇಗೂ ಲವರ್ ಅಲ್ವಾ, ಯೂನಿವರ್ಸು ನಾವಿಬ್ಬರು ಲವ್ ಮಾಡ್ತಿದ್ದೀವಪ್ಪ, ಆ ಲವ್ವರ್ ನಮಗೋಸ್ಕರ ಒಂದು ಹಾಡಬೇಕು ಅಂತಿದ್ರೆ ಏನು ಹಾಡ್ಬೋದಿತ್ತು? ಹೀಗಿರ್ಬೋದಿತ್ತೇನೋ ಅಂತ ನಾನು ಊಹಿಸ್ಕೊಂಡು ಇದನ್ನು ಹಾಡ್ತಿದ್ದೀನಿ ಅಷ್ಟೇ. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಹರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಹರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿದೆನೋ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ಬೆಳಗಬೇಕೇ ಹೊರತು ನಕ್ಷತ್ರದ ರೀತಿ ಅದು ಹಾರೋಗಬಾರ್ದು. ನಾವೆಲ್ಲರೂ ಈ ವಿಶ್ವಚೇತನದಿಂದ ಬೆಳಗಬೇಕು ಅನ್ನೋದಾದರೆ ನಮ್ಮ ಹತ್ರ ಹಣ, ಆಸ್ತಿ, ಐಶ್ವರ್ಯಗಳು ಈ ಭೂಲೋಕದಲ್ಲಿ ಹೆಚ್ಚೆಚ್ಚಿರಬೇಕು. ಒಳ್ಳೆಯವರು ಶ್ರೀಮಂತರಾಗಬೇಕು. ಈಗ ಹೇಗಾಗಿದೆ ಅಂತಂದರೆ, ಕೆಟ್ಟವ್ರು ಯಾರಿದ್ದಾರೆ ಅವರೆಲ್ಲ ಶ್ರೀಮಂತರಾಗ್ಬಿಟ್ಟು ಆರಾಮಾಗಿದ್ದಾರೆ. ನಾವು ಒಳ್ಳೆಯವರು ಅನಿಸ್ಕೊಂಡವ್ರು ನಾವು ಇನ್ನೂ ಬಡಸ್ತನದಲ್ಲೇ, ಕಷ್ಟಗಳಲ್ಲೇ, ಸಾಲಗಳಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನಾವೆಲ್ಲರೂ ಶ್ರೀಮಂತರಾಗೋಣ. ಶ್ರೀಮಂತರಾಗೋದಕ್ಕೆ ಒನ್ ಆಫ್ ದ ಬ್ಯೂಟಿಫುಲ್ ವೇ ಅಂತಂದರೆ ಕಲಿಕೆ ಎನ್ನುವಂಥದ್ದು. ನಾವೆಲ್ಲರೂ ಕಲಿಬೇಕು. ಕಲಿತಾಗ ಮಾತ್ರ ನಾವು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ. ಯಾರು ಕಲಿಯೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಮಾರ್ವಾಡಿಗಳ ಮನೆಯಲ್ಲಿ ಹುಟ್ಟಿ ನಿಮ್ಮ ತಂದೆ ತಾಯಿಗಳೆಲ್ಲ ವ್ಯಾಪಾರ ಮಾಡಿಕೊಂಡು ಕಾಲದಿಂದ ಬಂದಿದ್ದರೆ ನಿಮಗೇನು ಈ ಕಾರ್ಯಾಗಾರ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಶೆಟ್ರ್ ಫ್ಯಾಮಿಲಿಗಳಲ್ಲೋ, ಜೈನರ ಫ್ಯಾಮಿಲಿಗಳಲ್ಲೋ ಅಥವಾ ಫಾರ್ಸಿ ಫ್ಯಾಮಿಲಿಗಳಲ್ಲೋ ಹುಟ್ಟಿದಂಥವ್ರಾಗಿದ್ದರೆ ನಿಜವಾಗಲೂ ಈ ಸ್ಪೆಷಲ್ ವರ್ಕ್ಶಾಪ್ಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಅನ್ಫಾರ್ಚುನೇಟಾಗಿ ನಾವು ಅಂಥ ಮನೆತನಗಳಲ್ಲಿ ಹುಟ್ಟದೇ ಇರೋ ಕಾರಣ ನಮಗೆ ವ್ಯಾಪಾರದ ಬಗ್ಗೆ ಹೆಚ್ಚು ಜ್ಞಾನ ಇರೋದಿಲ್ಲ. ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಹಣವನ್ನು ಜೋಪಾನ ಮಾಡಬೇಕು, ಹೇಗೆ ಬೆಳೆಸಬೇಕು, ಇದೆಲ್ಲದರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣ ನಾನು ನಿಮಗೆ ವಿಶೇಷವಾದ ಕಾರ್ಯಾಗಾರದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ವ್ಯಾಪಾರ ಮಾಡ್ಬೋದು, ಎಲ್ಲರೂ ಶ್ರೀಮಂತರಾಗ್ಬೋದು. ಯಾಕಂದರೆ ಎಲ್ಲರಲ್ಲೂ ಇರೋದು ಆ ಪರಬ್ರಹ್ಮನ ಒಂದೇ ತತ್ವ, ಒಂದೇ ಜ್ಞಾನ. ನಿಮ್ಮಲ್ಲಿರೋದು ಬೇರೆ ಅಲ್ಲ, ನನ್ನಲ್ಲಿರೋದು ಬೇರೆ ಅಲ್ಲ, ಅಥವಾ ಆ ಮಾರ್ವಾಡಿಗಳು, ಜೈನ್ಸು, ಜ್ಯೂಸು ಅಂತ ಏನು ಕರಿತೇವೋ ಅವರಲ್ಲಿ ಬೇರೆ ಅಲ್ಲ. ಎಲ್ಲರಲ್ಲಿರೋದು ಒಂದೇ ಒಂದು ಸರ್ವಜ್ಞಾನ.
ಆ ಸರ್ವಜ್ಞಾನವನ್ನು ಬಳಸಿದವರು ಶ್ರೀಮಂತರಾಗ್ತಾರೆ. ಯಾರು ಬಳಸೋದಿಲ್ವೋ ಅವರು ಕಷ್ಟಗಳಲ್ಲಿ ಸಾಲಗಳಲ್ಲಿ ಉಳ್ಕೊಂಡು ಬಿಡ್ತಾರೆ. ನಾವೆಲ್ಲರೂ ಶ್ರೀಮಂತರಾಗೋದು ಬಹು ದೂರದ ಕನಸಲ್ಲ, ಇನ್ನೇನು ಇದು ನನಸಾಗುವಂಥದ್ದು. ಎಲ್ರಿಗೂ ನೇರವಾಗಿ ಸಿಗ್ತೇನೆ. ಎಲ್ಲರೂ ವ್ಯಾಪಾರದ ಬಗ್ಗೆ ಕಲಿಯೋಣ. ಅಲ್ಲೇನೇನು ಕಲಿತೀವಿ ಗೊತ್ತಿದೆಯಾ? 63 ಬಗೆಯ ವ್ಯಾಪಾರಗಳನ್ನು ಕಲಿತೇವೆ. ಎಲ್ಲ ವ್ಯಾಪಾರಗಳು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಯಾರಿಗೆ ಯಾವ ವ್ಯಾಪಾರ ಮಾಡ್ಬೋದು? ಯಾವ ವ್ಯಾಪಾರಗಳನ್ನು ನಾವಿದ್ದೇ ಮಾಡಬೇಕು, ಯಾವ ವ್ಯಾಪಾರಗಳನ್ನ ನಾವು ಆಟೋಮೇಟ್ ಮಾಡ್ಬೋದು, ನಾವಿಲ್ಲದೇ ಇದ್ದರೂ ಯಾವ ವ್ಯಾಪಾರ ನಾವು ಆರಾಮಾಗಿ ನಡೆಸ್ಬೋದು, ಯಾವ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ, ಯಾವ ಬಿಸ್ನೆಸ್ಗಳಲ್ಲಿ ಈ ಮಾರ್ಜಿನ್ ಅನ್ನುವಂಥದ್ದು ಕಡಿಮೆ ಇರುವಂಥದ್ದು, ಯಾವ ಬಿಸ್ನೆಸ್ಗಳು ಹೆಚ್ಚು ರಿಸ್ಕಿ, ಯಾವ ಬಿಸ್ನೆಸ್ಗಳು ಹೆಚ್ಚು ರಿಸ್ಕ್ ಅಲ್ಲ, ಆರಾಮಾಗಿ ಎಲ್ಲರೂ ಯಾರು ಬೇಕಾದರೂ ಮಾಡ್ಬೋದು. ಅಲ್ಲ, ನೀವು ಗಮನಿಸಿದ್ದೀರಾ, ಮಾರ್ವಾಡಿಗಳು ಮಾಡೋ ಬಿಸ್ನೆಸ್ಗಳ ಟೈಪೇ ಬೇರೆ, ಮಾರ್ವಾಡಿಗಳನ್ನ ಹೊರತುಪಡಿಸಿ ಬೇರೆಯವ್ರು ಮಾಡೋ ಬಿಸ್ನೆಸ್ಗಳೇ ಬೇರೆ. ನೀವು ಬಹುತೇಕ ಮಾರ್ವಾಡಿಗಳನ್ನ ನೋಡಿ, ಅವರು ಮಾರುವಂಥ ಪ್ರಾಡಕ್ಟ್ ಏನಿದೆಯೋ ಅದು ಈಸಿಯಾಗಿ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರೋವಂಥದ್ದು ಸೆಲೆಕ್ಟ್ ಮಾಡಿರ್ತಾರೆ. ನೀವು ನೋಡಿ, ಅವ್ರು ಯೂಶ್ವಲಿ ಈ ಹಣ್ಣು ಮಾರುವಂಥದ್ದು, ತರಕಾರಿ ಮಾರುವಂಥದ್ದು, ಹೂವು ಮಾರುವಂಥದ್ದು ಅಥವಾ ಹೋಟೆಲ್ಗಳಲ್ಲಿ ಅಡುಗೆ ಮಾಡಿ ಮಾರುವಂಥದ್ದು ತುಂಬ ಕಡಿಮೆ. ಅವರು ಮಾರೋ ಸಾಮಾನುಗಳೇ ಬೇರೆ. ಹಾಗಾದರೆ ನಾವುಗಳದನ್ನು ಮಾಡೋದಕ್ಕಾಗೋದಿಲ್ವಾ? ಯಾವುದನ್ನು ಮಾಡ್ಬೋದು ನಾವು? ಯಾವುದಕ್ಕೆ ಎಷ್ಟು ಬಂಡವಾಳ, ಯಾವುದಕ್ಕೆ ಬಂಡವಾಳ ಇಲ್ಲದೇ ನಾವು ಮಾಡ್ಬೋದು, ಯಾವುದನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು? ದೇರ್ ಆರ್ ಸೋ ಮೆನಿ ಬಿಸ್ನೆಸ್ಸಸ್. ಇವತ್ತು ಎಷ್ಟು ಬಿಸ್ನೆಸ್ಗಳು ಹೇಗಿದೆ ಅಂತಂದರೆ, ಡೇಯಲ್ಲಿ ಮಾಡೋದಕ್ಕಾಗೋದಿಲ್ಲ, ರಾತ್ರಿನೇ ಮಾಡೋದಕ್ಕಾಗುತ್ತೆ. ಅಥವಾ ಕೆಲವು ಬಿಸ್ನೆಸ್ಗಳಿದೆ, ಅದು ಬರೀ ಆನ್ಲೈನಲ್ಲೇ ಮಾಡೋದಕ್ಕಾಗುತ್ತೆ, ಆಫ್ಲೈನಲ್ಲಿ ಮಾಡೋದಕ್ಕಾಗೋದಿಲ್ಲ. ಕೆಲವಿದ್ದಾವೆ, ಅದು ಆನ್ಲೈನಲ್ಲಿ ಮಾಡೋದಕ್ಕಾಗೋದಿಲ್ಲ, ಆಫ್ಲೈನಲ್ಲೇ ಮಾಡೋದಕ್ಕಾಗುತ್ತೆ. ಈ ಪ್ರಾಡಕ್ಟ್ ಬಿಸ್ನೆಸ್ ಅಂತಂದರೆ ಏನು, ಸರ್ವಿಸ್ ಬಿಸ್ನೆಸ್ ಅಂತಂದರೆ ಏನು, ಇವೆಲ್ಲದ್ರ ಬಗ್ಗೆನೂ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದು ಅಗಾಧವಾದ ವಿಶ್ವಜ್ಞಾನ. ಯಾರೆಲ್ಲ ಇದನ್ನು ಕಲಿತಾರೋ ಖಂಡಿತವಾಗಿಯೂ ಶ್ರೀಮಂತರಾಗೋದು ಗ್ಯಾರಂಟಿ. ಇದನ್ನು ಕಲಿಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು, ಆಗ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ನಾನು ನಿಮಗೆ ನೇರವಾಗಿ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.